ಇವತ್ತು ಮೂರನೇ ಬಾರಿಗೆ ಮೋದಿಯವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಯಚೂರು ನಗರದ ನಂದೀಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗ್ತಾ ಇದೆ. ನಂದೀಶ್ವರ ದೇವರಿಗೆ ಚಿರಾಭಿಷೇಕವನ್ನು ಮಾಡಲಾಗ್ತಾ ಇದೆ. ನೀವೇನು ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, JDS ಕಾರ್ಯಕರ್ತರು ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ ಮಾಜಿ CM ಆದಂಥ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ಹೀಗಾಗಿ ಅವರಿಗೆ ಒಳಿತಾಗಬೇಕು ಅಂತ ನಂದೀಶ್ವರ ದೇವರಿಗೆ ಅಭಿಷೇಕವನ್ನು ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸೋಕ್ಕೆ ಮುಂದಾಗ್ತಾ ಇದ್ದಾರೆ. NDA ಸರ್ಕಾರ ಈಗ ದೇಶದಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಮೋದಿಯವರ ಸಂಪುಟದಲ್ಲಿ ಮಾಜಿ CM ಆದಂಥ HD ಕುಮಾರಸ್ವಾಮಿ ಅವರು ಕೃಷಿ ಸಚಿವರು ಆಗಬೇಕು ಅಂತ ಈಗಾಗಲೇ JDS ಕಾರ್ಯಕರ್ತರು ಬೆಳಗ್ಗೆಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಿ ನನ್ನ ಜೊತೆ ಮಾತಾಡಲಿಕ್ಕೆ JDS ಮುಖಂಡರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಇವತ್ತು ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮೋದಿ ಸಂಪುಟದಲ್ಲಿ ಮಾಜಿ CM ಕುಮಾರಸ್ವಾಮಿ ಅವರು ಕೂಡ ಸಚಿವರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಯಾವ ಸಚಿವರಾಗಬೇಕಂತೀರಿ? ಏನು ಪೂಜೆ ಸಲ್ಲಿಸಿದ್ರಿ? ಇವತ್ತು ನಂದೇಶ್ವರ ಗುಡಿ ಅಂತಂದರೆ ದಕ್ಷಿಣ ಏಶ್ವರ ಅಂತೇಳಿ ನಮ್ಮ ರಾಯಚೂರು ನಗರದಲ್ಲಿ ಏನು ನಂದೇಶ್ವರ ಟೆಂಪಲಲ್ಲಿ ನಾವು ಒಂದು ಕೇಂದ್ರ ಸಚಿವರು ನಮ್ಮ ಕುಮಾರಣ್ಣವರು ಕೇಂದ್ರ ಸಚಿವರಾಗಲಿ ಮತ್ತು ಮೋದಿ ಸರ್ಕಾರ ಏನು ಇವತ್ತು ಪ್ರಮಾಣ ವಚನ ಮುಂದಿನ ದಿನಗಳಲ್ಲಿ ಯಾವುದೇ ಕಂಟಕ ಇರಲಾರದೆ ಒಳ್ಳೆ ರೀತಿ ಸರ್ಕಾರ ನಡೆಸಲಿ ಅಂತ ಹೇಳ್ತೀವಿ. ವಿಶೇಷವಾಗಿ ನಮ್ಮದು ಏನಂತಂದರೆ ಕುಮಾರಣ್ಣವರು ಇಸ್ರೇಲಿಗೆ ಹೋಗಿ ರೈತರಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಯಾವ ರೀತಿ ರೈತರ ಬಗ್ಗೆ ಅಭಿವೃದ್ಧಿ ಮಾಡ್ಬೋದು, ರೈತರಿಗೆ ಯೋಜನೆಗಳು ಏನು ಮಾಡಬೇಕಂತ ಕಲಿತು ಬಂದಿದ್ದಾರೆ. ನಾವು ಕೇಂದ್ರ ಸಚಿವರಾದರೆ ನಮಗೆ ದಯವಿಟ್ಟು ನಮಗೆ ಕೇಂದ್ರ ಸಚಿವರಿಗೆ ನಾವು ಈ ದೇವರಲ್ಲಿ ಏನು ಕೇಳ್ತೀವಿ ಅಂತಂದರೆ ಕುಮಾರಣ್ಣವ್ರನ್ನ ಕೃಷಿ ಸಚಿವರು ಮಾಡಿದರೆ ಈ ಭಾಗದ ರೈತರು ಮತ್ತು ಇಡೀ ದೇಶದ ರೈತರ ಬಗ್ಗೆ ಅಭಿವೃದ್ಧಿ ಮಾಡ್ತಾರೆ. ಅವರು ದೇವೇಗೌಡರ ಮಣ್ಣಿನ ಮಗ, ದೇವೇಗೌಡರ ಮಗನಾದ ಕಾರಣ ಅವರಿಗೂ ಸಾಕಷ್ಟು ಅನುಭವ ಇದೆ ಕೃಷಿಯಲ್ಲಿ. ಅಲ್ಲ, ಮೋದಿ ಸಂಪುಟದಲ್ಲಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಭರವಸೆ ಇದೆಯಾ? ನಾವು ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ. ಒಂದು ವೇಳೆ ಈ ದೇವರ ಅನುಗ್ರಹ ಸಿಕ್ಕರೆ ಒಳ್ಳೆಯದು. ಒಟ್ಟಾರೆ ಅವರು ಕೇಂದ್ರ ಸಚಿವರಾಗೋದ್ರಿಂದ ನಮಗೆ ಭಾಳ ಸಂತೋಷ ಇದೆ. ಈ ಸಂತೋಷ ಇಮ್ಮಿಡಿಯಾಗಿದೆ. ನಮಗೆಲ್ಲರಿಗೂ ಒಂದು ಶಕ್ತಿ, ಒಂದು ನಮ್ಮ ಪಕ್ಷಕ್ಕೆ ಅಭಿಮಾನಿಗಳಿಗೆಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಇದಿಷ್ಟು JDS ಮುಖಂಡರಾದಂಥ ಶಿವಶಂಕರ್ ಅವರು ಹೇಳುವಂಥ ಮಾತಾಗಿದೆ. ಒಟ್ಟಲ್ಲಿ ಕೇಂದ್ರ ಸಂಪುಟ ಸಚಿವರಾಗಿ ಕುಮಾರಸ್ವಾಮಿ ಅವರು ಇವತ್ತು ಅಧಿಕಾರ ಸ್ವೀಕರಿಸುವ ಹಿನ್ನೆಲೆಯಲ್ಲಿ ಅವರಿಗೆ ಕೃಷಿ ಸಚಿವರ ಸ್ಥಾನ ಸಿಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ ಮತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.